ಇದರಲ್ಲಿ ನನ್ನ ಫ್ಯಾಮಿಲಿದು ಮೇಜರ್ ಪಾರ್ಟ್ ಇದೆ. ಐ ವಾಂಟೆಡ್ ಟು ಮೆನ್ಷನ್ ಒನ್ ನೇಮ್, ಅದು ಭವ್ಯ ವಿಘ್ನೇಶ್ ಅವರು. ಸ್ಪೆಸ್ಟೇಷನ್ ವಿಲ್ ವರ್ಕ್, ಮೇಕ್ ಎನಿಥಿಂಗ್ ಪಾಸಿಬಲ್ ಅನ್ನೋದು ತಪ್ಪು. ನಾನು ಅಷ್ಟು ನಂಬಿ ಇರಲಿಲ್ಲ. ವರ್ಕ್ಸ್ ಔಟ್ ಫಾರ್ ಮೀ. ನಾನು ಕಷ್ಟಪಟ್ಟು ನಾನು ಮಾಡಿದ್ರೆ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಆಲ್ರೆಡಿ 1 ಮಂತ್ ಆಗಿದೆ 2026 ಸ್ಟಾರ್ಟ್ ಆಗಿ. ಬಟ್ ಇಟ್ಸ್ ನೆವರ್ ಟು ಲೇಟ್ ಟು ಮೇಕ್ ಅ ವಿಶಸ್ ಅಲ್ವಾ. ಸೊ ವಿಷನ್ ಬೋರ್ಡ್ನ ನಾನು ಫೆಬ್ರವರಿ 1 ಮಾಡಿದೆ. ಆ್ಯಂಡ್ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ ವಿಷನ್ ಬೋರ್ಡ್ ಅಂದರೆ ಏನು, ಆ್ಯಂಡ್ ಅದರಲ್ಲಿ ಎಕ್ಸ್ಪರ್ಟೈಸಸ್ ಇನ್ನೂ ಚೆನ್ನಾಗಿ ಹೇಳಿರ್ತಾರೆ. ಬಟ್ ಇಲ್ಲಿ ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವಿಷನ್ ಬೋರ್ಡ್ ಅಂದರೆ ಏನು ಅಂತ ಹೇಳ್ತಾ ಇದ್ದೀನಿ. ಇದು ತುಂಬ ಲಾಂಗ್ ವಿಡಿಯೋ ಅನಿಸ್ಬೋದು, ಬಟ್ ಐ ಥಿಂಕ್ ದಿಸ್ ವಿಲ್ ಹೆಲ್ಪ್ ಯು. ಸೊ ಎಲ್ಲಿ ಮಿಸ್ ಮಾಡಿದೆ ನೋಡಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ವಿಷನ್ ಬೋರ್ಡ್ ಅಂತ ಅಂದರೆ ಏನೋ ಮ್ಯಾಜಿಕ್ ಅಲ್ಲ, ಆರ್ ಇದನ್ನು ಅಂದ್ಕೊಂಡ್ರೆ ಸಾಕು ಆಗಿಬಿಡುತ್ತೆ ಅಂತಲೂ ಅಲ್ಲ. ಸೊ ಇಟ್ ಇಸ್ ಸಮಥಿಂಗ್. ಈ ಒಂದು ಇಯರಲ್ಲಿ ನಾನು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಆರ್ ನನಗೆ ಏನೇನು ಆಸೆ ಇದೆ ಅನ್ನೋದನ್ನು ಒಂದು ಪಿಕ್ಚರೈಸ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಅನ್ನೋ ಥರ. ಹಾಗಂತ ಹಾಕಿದ ತಕ್ಷಣ ಅದು ಆಗಿಬಿಡುತ್ತೆ ಅಂತಲೂ ಅಲ್ಲ. ಸೊ ಆ ಗೋಲ್ ಮೇಲೆ ನನಗೆ ವರ್ಕ್ ಮಾಡೋಕ್ಕೆ ಒಂದು ಮೋಟಿವೇಶನ್ ಥರ ಇರುತ್ತೆ ಅಷ್ಟೇ. ಆ್ಯಂಡ್ ಆದಷ್ಟು ಇದನ್ನು ರಿಯಲಿಸ್ಟಿಕ್ಕಾಗಿ ಪಿಕ್ಚರ್ ಹಾಕ್ಕೊಳ್ಳೋಕೆ ಟ್ರೈ ಮಾಡಿ, ಪ್ರಿಂಟಸ್ಟಿಯಾಗಿ ಹಾಕ್ಕೋಬೇಡಿ. ಸೊ ಇದು ನನ್ನ ಫಸ್ಟ್ ಇಯರ್ ಅಲ್ಲ ವಿಷನ್ ಬೋರ್ಡ್ನ ಮಾಡ್ತಾ ಇರೋದು. ಸೊ ಇಟ್ಸ್ ಮೈ 3rd ಇಯರ್ ಆಫ್ ಮ್ಯಾನಿಫೆಸ್ಟೇಷನ್ ಜರ್ನಿ. ಆ್ಯಂಡ್ ಅಗೇನ್ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಮ್ಯಾಜಿಕ್ ಅಲ್ಲ, ಮ್ಯಾಜಿಕ್ ಆಗುತ್ತೆ ಅಂತಲೂ ಅಲ್ಲ. ದೇವರನ್ನ ಹೇಗೆ ನಂಬ್ತೀವಿ, ಬೇಡಿಕೆ ಇಡ್ತೀವೋ ಹಾಗೆ ಯೂನಿವರ್ಸ್ ಆರ್ ನಮ್ಮ ಇಷ್ಟದ ದೇವರ ಹತ್ರ ನಮ್ಮ ಬೇಡಿಕೆ ಇಡೋ ಥರ ಅಷ್ಟೇ. ಆದರೆ ಅದು ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಹೇಳ್ತಾ ಇರ್ತೀವಿ. ಆ್ಯಂಡ್ ಜಸ್ಟ್ ಮ್ಯಾನಿಫೆಸ್ಟೇಷನ್ ವಿಲ್ ವರ್ಕ್, ಮೇಕ್ ಎನಿಥಿಂಗ್ ಪಾಸಿಬಲ್ ಅನ್ನೋದು ತಪ್ಪು. ಸೊ ನಿಮ್ಮ ಶಕ್ತಿ ಜೊತೆಗೆ ಡಿಸಿಪ್ಲಿನ್ ಆ್ಯಂಡ್ ನಂಬಿಕೆಯಿಂದ ಆಗೋದೇ ಮ್ಯಾನಿಫೆಸ್ಟೇಷನ್. ಹೇಳ್ತಾ ಹೋದರೆ ತುಂಬ ಆಗ್ಬಿಡುತ್ತೆ ಅನಿಸುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ಮೈ ವಿಷನ್ ಬೋರ್ಡ್, ಫಸ್ಟ್ ಇಯರ್ ಇದನ್ನು ನಾನು ಅಷ್ಟು ನಂಬಿ ಇರಲಿಲ್ಲ. ನಾನು ಫೋನಲ್ಲಿ ಇಟ್ಕೊಂಡಿದ್ದೆ, ಬೋರ್ಡ್ ಥರ ಎಲ್ಲ ಮಾಡಿ ಹಾಕಿರಲಿಲ್ಲ. ಬಟ್ 2025 ಮಾಡಿದೆ. ಆ್ಯಂಡ್ ಎಲ್ಲಿ ಹಾಕಿದ್ದೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಆ್ಯಂಡ್ ಐ ಕ್ಯಾನ್ ಸೇ ದ್ಯಾಟ್ ಅದರಲ್ಲಿ ತುಂಬ ವಿಷಯಗಳು ಆಯಿತು. ಅಂದರೆ ನನ್ನ ಕೆಪಬಿಲಿಟೀಸ್ ಏನಿತ್ತು, ನಾನು ನನ್ನ ಕೈಯಿಂದ ಏನು ಮಾಡ್ಬೋದು ಅದನ್ನೆಲ್ಲ ಐ ಹ್ಯಾವ್ ಫುಲ್ಫಿಲ್ಡ್. ಏನೂ ಆಗಿಲ್ಲ ಅಂತ ಅಂದರೆ ಹೈಕ್ಸ್ಗೆ ಹೋಗೋದು, ಬೀಚಸ್ಗೆ ಹೋಗೋದು, ಮೌಂಟೇನ್ಸ್ಗೆ ಹೋಗೋದು ಅದೆಲ್ಲ ಆಗಲೇ ಇಲ್ಲ. ಅದು ಬಿಟ್ಟರೆ ಐ ಹ್ಯಾವ್ ಅಚೀವ್ಡ್ ಮೈ ಗೋಲ್ಸ್. ಹಂಗಂತ ಡೋಂಟ್ ಥಿಂಕ್ ವಿಷನ್ ಬೋರ್ಡ್ ವಿಲ್ ಮೇಕ್ ಎವ್ರಿಥಿಂಗ್ ಅಥವಾ ಲಕ್ ಇತ್ತು ಅದಕ್ಕೆ ಆಯಿತು ಅಂತ. ಲಕ್ ಮ್ಯಾಟರ್ ಆಗ್ಬೋದು, ಆದರೆ ಎಲ್ಲದರಲ್ಲೂ ಅಲ್ಲ. ಸೊ ಒಂದು ಸಿಗಬೇಕಂತ ಅಂದರೆ ಅದ್ರ ಹಿಂದೆ ಅವ್ರವ್ರ ಹಾರ್ಡ್ ವರ್ಕ್ ಇದ್ದೇ ಇರುತ್ತೆ. ಸೊ ಲಕ್ಕಿ ಅನ್ನೋದು ನೆವರ್ ವರ್ಕ್ಸ್ ಔಟ್ ಫಾರ್ ಮೀ. ನಾನು ಕಷ್ಟಪಟ್ಟು ನಾನು ಮಾಡಿದ್ರೆ, ನನ್ನ ಡಿಸಿಪ್ಲಿನಿಂದ ನಾನು ಮಾಡಿದ್ರೆ ಅದು ನನಗೆ ಸಿಗುತ್ತೆ ಅನ್ನೋ ನಂಬಿಕೆ ನಂದು. ಸೊ ಇವಾಗ ನಾನು ಈ ಹೇರ್ಸ್ದೇ ಎಕ್ಸಾಂಪಲ್ ಕೊಡ್ತೀನಿ. ಇದರಿಂದ ನಿಮಗೆ ಗೊತ್ತಾಗುತ್ತೆ ವಾಟ್ ಇಸ್ ವಿಷನ್ ಬೋರ್ಡ್ ಅನ್ನೋದು. ಸೊ ಇಲ್ಲಿ ನಾನು ಲಾಂಗ್ ಥಿಕ್ ಹೇರ್ ಪಿಕ್ಚರ್ಸ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಮೈ ಗೋಲ್ ಆರ್ ಮ್ಯಾನಿಫೆಸ್ಟೇಷನ್ ಇಸ್ ಟು ಗೆಟ್ ಬ್ಯಾಕ್ ಮೈ ಲಾಂಗ್ ಥಿಕ್ ಹೇರ್. ಸೊ ನನ್ನದು ತುಂಬ ಉದ್ದ ಮತ್ತು ತುಂಬ ದಪ್ಪ ಇತ್ತು ಕೂದಲು. ಇವಾಗ ಉದ್ದ ಇದೆ, ದಪ್ಪ ಇಲ್ಲ, ಡ್ಯೂ ಟು ದ ಪಲ್ಯೂಷನ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಕೂಡ. ಸೊ ಇದನ್ನು ನಾನು ದಿನ ನೋಡೋದ್ರಿಂದ ಏನಾಗತ್ತೆ, ವಾಟ್ ಐ ಫೀಲ್ ಇಸ್ ಓಕೆ, ಐ ಹ್ಯಾವ್ ಟು ಈಟ್ ಹೆಲ್ತಿ, ಮೇಂಟೈನ್ ಅ ಗುಡ್ ಹೇರ್ಸ್, ಒಳ್ಳೆ ಏರ್ ಕೇರ್ ಮಾಡ್ಕೋಬೇಕು ಅಂತ ಬರುತ್ತೆ. ಸೊ ಇದ್ರ ಜೊತೆಗೆ ಒಂದು ತಲೆಯಲ್ಲಿ ಇಟ್ಕೋಬೇಕು ಏನಂತ ಅಂದರೆ ಮೈ ಹೇರ್ಸ್ ಆರ್ ಹೆಲ್ತಿ ಅನ್ನೋದು. ಅಂದರೆ ನನ್ನ ಕೂದಲು ಆರೋಗ್ಯವಾಗಿ ಇದೆ ಅನ್ನೋದನ್ನು ನನ್ನ ತಲೆಯಲ್ಲಿ ಯಾವಾಗಲೂ ಇಟ್ಕೊಳ್ಬೇಕು. ಸೊ ಇಷ್ಟೇ ವಿಷನ್ ಬೋರ್ಡ್ ಅಂದರೆ ಯು ಗೀವ್ ಸ್ಪೇಸ್ ಟು ಯುವರ್ ಮೈಂಡ್. ನಿಮ್ಮ ಮೇಲಿನ ಡೌಟ್ಸ್ ಹೋಗಿ ಪಾಸಿಟಿವ್ ಆಗಿ ಚೇಂಜ್ ಮಾಡ್ತೀರಾ. ಆ್ಯಂಡ್ ಯೂನಿವರ್ಸ್ನ ಟ್ರಸ್ಟ್ ಮಾಡ್ತಾ ನಿಮ್ಮ ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಟ್ರಸ್ಟ್ ಮಾಡ್ಕೋತೀರ. ಐ ಡೋಂಟ್ ನೋ ಮುಂಚೆ ಈ ಥರ ಯಾರಾದರೂ ಮಾಡಿದಾರಾ ಅಂತ. ಸೊ ಈ ಸಲ ಡಿಫ್ರೆಂಟಾಗಿ ಅಂತ ಹೇಳಿದೆ ಅಲ್ವಾ, ಅದೇನು ಅಂತ ಅಂದರೆ ಒಂದೊಂದು ಪಿಕ್ಚರ್ ಕೂಡ ಒಂದೊಂದು ಮೋಟೋ ಇದೆ. ಅದನ್ನು ನಾನು ಏನು ಅಂದ್ಕೊಂಡೆ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಆ ಪಿಕ್ಚರ್ ಹಿಂದೆಯೇ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇದು ಭರತನಾಟ್ಯಂ ಪಿಕ್. ಸೊ ನಾನು ನನ್ನ ಚೈಲ್ಡ್ಹುಡ್ಡಲ್ಲಿ ಭರತನಾಟ್ಯಂ ಮಾಡ್ತಿದ್ದೆ. ಐ ವಾಸ್ ಅ ಭರತನಾಟ್ಯಂ ಡ್ಯಾನ್ಸರ್. ಬಟ್ ಆಫ್ಟರ್ ಜಾಯ್ನಿಂಗ್ ಅ ಕಾಲೇಜ್ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಮತ್ತೆ ಸೇರ್ಕೋಬೇಕು ಅನ್ನೋ ಆಸೆ ಇದೆ. ಸೊ ಐ ಆಮ್ ರೈಟಿಂಗ್ ಇಟ್ ಆ್ಯಸ್ ಸೋ ಹ್ಯಾಪಿ ಐ ಜಾಯಿಂಡ್ ಭರತನಾಟ್ಯಂ ದಿಸ್ ಇಯರ್ ಬ್ರ್ಯಾಕೆಟಲ್ಲಿ 2026 ಅಂತ ಬರಿತಾ ಇದ್ದೀನಿ. ಸೊ ಈ ಥರ ಬರಿತಾ ಇದ್ದೀನಿ.
ಆ್ಯಸ್ ಇಫ್ ನಾನು ಆಲ್ರೆಡಿ ಜಾಯ್ನ್ ಆಗಿದ್ದೀನಿ ಅನ್ನೋ ಥರ ಇದೇ ರೀತಿ ಎಲ್ಲ ಪಿಕ್ಚರ್ಸ್ಗೂ ಬರಿತೀನಿ. ಸೊ ನೀವು ಇದನ್ನು ಟ್ರೈ ಮಾಡ್ಬೋದು ಆರ್ ಹಾಗೆ ಪಿಕ್ಚರ್ಸ್ನ ಕೂಡ ಹಾಕೋಬೋದು. ಇಟ್ಸ್ ಅಪ್ ಟು ಯು. ಸೊ ಮತ್ತೆ ಹೇಳ್ತಾ ಇದ್ದೀನಿ, ವಿಷನ್ ಬೋರ್ಡ್ನ ನಿಮ್ಮ ಮೇಜರ್ ಥಿಂಗ್ಸ್ಗೆ ಇಟ್ಕೋಬೇಡಿ. ಆಮೇಲೆ ಅದು ಆಗಿಲ್ಲ ಅಂದಾಗ ಅದನ್ನು ಬ್ಲೇಮ್ ಮಾಡೋದು, ಜೊತೆಗೆ ಬೇಜಾರಾಗೋದು ನಿಮಗೇನೆ. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನ್ನ ವಿಷನ್ ಬೋರ್ಡ್ ವಿಲ್ ಬಿ ವೆರಿ ಸಿಂಪಲ್. ಲೈಕ್ ಈ ಥರ ನಾನು ಡಾನ್ಸ್ ಸೇರ್ಕೋಬೇಕು, ಫಾಲ್ಸ್ ನೋಡಬೇಕು, ಬೀಚಸ್ಗೆ ಹೋಗಬೇಕು, ಆ್ಯಂಡ್ ಮೇಕಿಂಗ್ ಅ ಗುಡ್ ಫ್ರೆಂಡ್, ಒಳ್ಳೆ ಸ್ಕಿನ್, ಹೇರ್, ಆಫ್ರಿಮೇಷನ್ಸ್, ಹೈಕ್, ಸನ್ಸೆಟ್, ಕ್ಲಾಸಿ ಡ್ರೆಸ್ಸಸ್, ಈ ಥರನೇ ಇರುತ್ತೆ ಆಯಿತಾ. ಎಲ್ಲ ಸಿಂಪಲ್ಲಾಗೇ ಇರುತ್ತೆ. ಇದರಲ್ಲಿ ಎಲ್ಲೂ ನಾನು ಲಕ್ಸುರಿಯಸ್ ಥಿಂಗ್ಸ್ನ ನಾನು ಹಾಕ್ಕೊಳಕ್ಕೋಗಲ್ಲ, ಅಥವಾ ನನ್ನ ಲೈಫ್ನ ಮೇಜರ್ ಥಿಂಗ್ ಆಗಲಿ ಅನ್ನೋದು ಕೂಡ ನಾನು ಹಾಕ್ಕೊಳ್ಳಲ್ಲ. ತುಂಬ ಸಿಂಪಲ್ಲಾಗೇ ಇರ್ತೀನಿ ಅಷ್ಟೇ. ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಾನು ದಾರಿ ಮಾಡ್ಕೊಳ್ತೀನಿ ಅಷ್ಟೇ. ಇದು ನನ್ನ ಪ್ರಕಾರ ವಿಷನ್ ಬೋರ್ಡ್. ಯು ಕೀಪ್ ಅ ವಿಷನ್ ಆ್ಯಂಡ್ ಇಟ್ ವಿಲ್ ಹ್ಯಾಪನ್ ಅಷ್ಟೇ. ಅದು ಹೆಂಗೆ ಡಿಪೆಂಡ್ ಆಗೋದು ನಮ್ಮ ಮೇಲೆ. ಸೊ ನಿಮ್ಮ ಲೈಫ್ನ ಪಿಕ್ಚರೈಸ್ ಮಾಡ್ಕೋತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಡೋಂಟ್ ಥಿಂಕ್ ವಿಷನ್ ಬೋರ್ಡ್ ಎಲ್ಲ ಮಾಡುತ್ತೆ ಅಂತ. ಬೆಸ್ಟ್ ಎಕ್ಸಾಂಪಲ್ ಏನು ಗೊತ್ತಾ, ನಮ್ಮ ಅಜ್ಜಿ ಕಾಲದಿಂದನೂ ಇಲ್ಲಿವರೆಗೂ ನಮಗೇನು ಹೇಳಿದ್ದಾರೆ, ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರ ಮುಖ ನೋಡು, ರೈಟ್ ಸೈಡ್ ಎದ್ದೇಳು. ಸೊ ರೈಟ್ ಸೈಡ್ ಎದ್ದೇಳೋಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಇದೆ. ಅದನ್ನು ಹೇಳಿದ್ರೆ ನಾವು ಕೇಳ್ತೀವಾ? ಕೇಳಲ್ಲ. ಸೊ ಅದಕ್ಕೆ ನಮ್ಮ ಅಜ್ಜಿಗಳೆಲ್ಲ ಈ ರೀತಿ ಹೇಳಿದ್ರೆ ಕೇಳ್ತೀವಿ ಅಲ್ವಾ, ಅದಕ್ಕೋಸ್ಕರ ಅದನ್ನು ಕಂಡುಹಿಡಿದಿದ್ದು. ಎದ್ದಿದ ತಕ್ಷಣ ದೇವ್ರನ್ನ ನೋಡು ಅಂತ ಯಾಕೆ ಹೇಳ್ತಾರೆ? ಆ ದಿನದಲ್ಲಿ ಮಾಡೋ ಎಲ್ಲ ಕೆಲಸಗಳು ಒಳ್ಳೆಯದಾಗಲಿ, ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ಬರಲಿ ಅಂತ. ಸೊ ರೈಟ್ ಸೈಡ್ ಎದ್ದು ದೇವರನ್ನು ನೋಡಿದ್ರೆ ಒಳ್ಳೆಯದಾಗತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಅಲ್ವಾ. ಸೊ ಹಾಗೇ ಇಟ್ಸ್ ಎ ಜನರೇಷ್ನಲ್ ಗ್ರೋತಲ್ಲಿ ವಿಷನ್ ಬೋರ್ಡ್ ಅನ್ನೋದು ಬಂದಿದೆ ಅಷ್ಟೇ. ಸೊ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ವಿಷನ್ ಬೋರ್ಡ್ ಅಂದರೆ ಅದೇನೆ, ನಂಬಿಕೆ, ಒಂದು ಪಾಸಿಟಿವ್ ಎನರ್ಜಿ ಅಷ್ಟೇ. ನಿಮ್ಮ ಹಾರ್ಡ್ ವರ್ಕ್, ಡೆಡಿಕೇಷನ್ ಆ್ಯಂಡ್ ಕಮಿಟ್ಮೆಂಟ್ ಇದ್ದರೆ ಅದನ್ನೆಲ್ಲ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಬೋದು. ಆ್ಯಂಡ್ ನನಗೆ ವಿಷನ್ ಬೋರ್ಡ್ ಮೇಲೆ ನಂಬಿಕೆ ಇದೆಯಾ ಅಂದರೆ ಹೌದು ಇದೆ. ಬಿಕಾಸ್ ನನ್ನ ವಿಲ್ ಪವರ್ನ ಜಾಸ್ತಿ ಮಾಡಿದೆ. ಇನ್ನು ತುಂಬ ಇದೆ, ಹೇಳ್ತಾ ಹೋದರೆ ನನ್ನ ಈ ವಿಡಿಯೋ ಲಾಂಗ್ ಆಗುತ್ತೆ, ನಿಮಗೆ ಬೋರ್ ಕೂಡ ಆಗುತ್ತೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಈ ಸೈಡ್ ಬೀರು ಕಾಣಿಸುತ್ತೆ. ಸೊ ನನ್ನ ವಿಷನ್ ಬೋರ್ಡ್ನ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಅಂದರೆ ಬೋರ್ಡ್ ಮೇಲೆ ಅಲ್ಲ, ಇಲ್ಲೇ ಬೀರು ಮೇಲೆ ಹಾಕೊತಾ ಇದ್ದೀನಿ. ಎಲ್ಲೂ ಮಿಸ್ಪ್ಲೇಸ್ ಆಗಲ್ಲ. ಆ್ಯಂಡ್ ದಿನ ನೋಡ್ತೀವಿ, ಆ್ಯಂಡ್ ಎಲ್ಲೆಲ್ಲೋ ಇಟ್ಟು ಅದಕ್ಕೆ ಡಿಸ್ರೆಸ್ಪೆಕ್ಟ್ ಕೂಡ ಮಾಡದೇ ಇರೋ ಥರ ಆಗುತ್ತೆ ಅಂತ ನಾನು ಇಲ್ಲಿಗೆ ವಿಷನ್ ಬೋರ್ಡ್ನ ಹಾಕೊತಾ ಇದ್ದೀನಿ. ಸೊ ಫೈನಲಿ ಇಲ್ಲಿಗೆ ನಾನು ವಿಷನ್ ಬೋರ್ಡ್ ಮುಗಿಸ್ದೆ. ತುಂಬ ಟೈಮ್ ಆಯ್ತಲ್ಲ, ಇನ್ನು ತುಂಬ ಹೇಳೋದಿತ್ತು, ಆದರೆ ನಿಮಗೆ ಬೋರ್ ಆಗುತ್ತೆ ಅಂತ ಹೇಳಲಿಲ್ಲ. ಆ್ಯಂಡ್ ಇದು ನಾನೇನೋ ದೊಡ್ಡೋಳಲ್ಲ ತುಂಬ ಅಡ್ವೈಸರಿ ವಿಡಿಯೋ ಮಾಡೋಕ್ಕೆ, ಇದೆಲ್ಲ ನಾನು ತಿಳ್ಕೊಂಡಿರೋದಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇನ್ನಷ್ಟು ಮ್ಯಾನಿಫೆಸ್ಟೇಷನ್ ಆ್ಯಂಡ್ ವಿಷನ್ ಬೋರ್ಡ್ ಮುಂದೆ ಮಾತಾಡೋಣ ಮುಂದೆ ನನ್ನ ವಿಡಿಯೋಗಳಲ್ಲಿ, ನಿಮಗೇನಾದರೂ ಇಷ್ಟ ಆದರೆ. ಸೊ ಇದನ್ನೆಲ್ಲ ನಾನು ತಿಳ್ಕೊಂಡಿರೋದು, ಹಾಗೆ ನನಗೆ ವರ್ಕ್ ಆಗಿರೋದು. ಈ ವಿಡಿಯೋನ ದೊಡ್ಡವರು, ತಿಳಿದವರು ಅಥವಾ ಎಕ್ಸ್ಪರ್ಟೈಸ್ ನೋಡ್ತಾ ಇದ್ದರೆ ಆ್ಯಂಡ್ ನಾನೆಲ್ಲಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಇದರಲ್ಲಿ ನನ್ನ ಫ್ಯಾಮಿಲಿದು ಮೇಜರ್ ಪಾರ್ಟ್ ಇದೆ. ವಿಷನ್ ಬೋರ್ಡ್ ಲೇಟೆಸ್ಟ್ ಟ್ರೆಂಡ್ ಆದರೆ ನಮ್ಮ ಮನೇಲಿ ಟ್ರೆಡಿಷ್ನಲ್ ಆಗಿ ಇದನ್ನೆಲ್ಲ ಹೇಳ್ತಾರೆ. ಸೊ ಅದು ನನ್ನ ಫಸ್ಟ್ ಸ್ಟೆಪ್ ಫಾರ್ ಮ್ಯಾನಿಫೆಸ್ಟೇಷನ್ ಜರ್ನಿ. ಇದರ ಜೊತೆಗೆ ಐ ವಾಂಟೆಡ್ ಟು ಮೆನ್ಷನ್ ಒನ್ ನೇಮ್, ಅದು ಭವ್ಯ ವಿಘ್ನೇಶ್ ಅವರು. ಸೊ ಅವರ ವಿಡಿಯೋ ಮುಖಾಂತರ ನಾನು ಮ್ಯಾನಿಫೆಸ್ಟೇಷನ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಸೊ ಈ ವಿಡಿಯೋ ಮುಖಾಂತರ ಅವರಿಗೊಂದು ಬಿಗ್ ಥ್ಯಾಂಕ್ಸ್ ಆ್ಯಂಡ್ ಅ ಬಿಗ್ ಹಗ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕಳಿಸಿ, ಸಬ್ಸ್ಕ್ರೈಬ್ ಮಾಡಿಸಿ. ಶೋ ಸಮ್ ಲವ್ ಟು ಗ್ರೋ ಇನ್ ದ ಬಿಗ್ಗೆಸ್ಟ್ ಸಿ. ಸಪೋರ್ಟ್ ಮಾಡಿ. ಕಮೆಂಟ್ ಮಾಡೋದು ಮರಿಬೇಡಿ, ಹೇಗೆ ಅನ್ನಿಸ್ತು ಈ ವಿಡಿಯೋ ಅನ್ನೋದು. ತುಂಬ ಲಾಂಗ್ ಆಗಿದ್ದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಬಟ್ ಐ ಥಿಂಕ್ ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಬಾಯ್, ಮತ್ತೆ ಸಿಗುವ. ಎಲ್ಲರಿಗೂ ಒಳ್ಳೆಯದಾಗಲಿ.